ನಾನು ಈಗಾಗಲೇ ಹೇಳಿದೆ, ತಿರುಮಲರಾಯ ಬಿಡುಗಡೆ ಮಾಡಿದ್ದ ನಾಣ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಚಿತ್ರ ಇದೆ ಅಂತ ಹೇಳಿದ್ದೇನೆ. ಇದು ಚಿನ್ನದ ನಾಣ್ಯ. ಮತ್ತು ಇಲ್ಲಿ ನೋಡಿ, ಬಾರ್ಡರ್ಲೆಲ್ಲ ಚಿನ್ನದ ಲೇಪನ ಇದೆ. ಆಮೇಲೆ ಇದು ಇದರಲ್ಲಿ ಮೊದಲನೇ ಸ್ಟ್ಯಾಂಪ್ ನೋಡಿ, ಇಲ್ಲಿ ಸೀತಾ ಸ್ವಯಂವರದ ಚಿತ್ರ ಇದೆ. ಎರಡನೇದರಲ್ಲಿ ವನವಾಸಕ್ಕೆ ಹೊರಟ ರಾಮನ ಚಿತ್ರ. ನಮಸ್ಕಾರ, ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ತಿಂಗಳ ಶುಕ್ರವಾರ 27ನೇ ತಾರೀಕು ವಿಶ್ವದಾದ್ಯಂತ, ಅದರಲ್ಲೂ ಭಾರತದಲ್ಲಿ ಪ್ರಮುಖವಾಗಿ ರಾಮನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಂದು ರಾಮನವಮಿ ಹಬ್ಬದ ಜೊತೆಯಲ್ಲಿ ನೀರು ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನು ಕೊಟ್ಟು ಓಕಳಿ ಆಡಿ ಮಹಾ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಭಾರತದಲ್ಲಿ ರಾಮಾಯಣ ಹಾಗೂ ಮಹಾಭಾರತವನ್ನು ಮಹಾಕಾವ್ಯಗಳು ಎಂದು ಪರಿಗಣಿಸುತ್ತೇವೆ. ಬೆಬಿಲೋನಿಯಾ, ಗ್ರೀಕ್, ರೋಮನ್ ಈ ಎಲ್ಲ ಸಂಸ್ಕೃತಿಗಳು ನಾಶವಾಗಿದ್ದರೂ ಕೂಡ ನಮ್ಮಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ಈ ಮಹಾಕಾವ್ಯಗಳು ಈಗಲೂ ಕೂಡ ಪ್ರಚಲಿತವಾಗಿವೆ. ಭಾರತದಲ್ಲಿ ವಿಶೇಷವಾಗಿ ವರ್ಷದ ಮೊದಲ ಹಬ್ಬ ಯುಗಾದಿಯ ನಂತರ 9ನೇ ದಿನ ರಾಮನವಮಿಯನ್ನು ಆಚರಿಸುತ್ತೇವೆ. ಮರ್ಯಾದಾ ಪುರುಷ, ಪಿತೃವಾಕ್ಯ ಪರಿಪಾಲಕನಾದ ಶ್ರೀರಾಮನ ಕಥೆ ಎಲ್ಲರಿಗೂ ಪರಿಚಯವಾದದ್ದೇ. ಇದರ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಸವಿಸ್ತರವಾಗಿ ಉಲ್ಲೇಖಿತವಾಗಿದೆ. ಅಂಚೆ ಚೀಟಿಗಳಲ್ಲಿ ಹಾಗೂ ನಾಣ್ಯಗಳಲ್ಲಿ ಕೂಡ ರಾಮಾಯಣದ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಕಾಣಬಹುದು. ಇಡೀ ಭಾರತದ ಎಲ್ಲ ದೇವಸ್ಥಾನಗಳಲ್ಲಿ ರಾಮಾಯಣದ ಬಗ್ಗೆ ಚಿತ್ರಗಳನ್ನು ಕೆತ್ತಲಾಗಿದೆ. ಇದಲ್ಲದೆ ವಿದೇಶಗಳಲ್ಲೂ ಕೂಡ ರಾಮಾಯಣದ ಕಥೆ ಪ್ರಚಲಿತವಾಗಿದೆ. ಉದಾಹರಣೆಗೆ ಥಾಯ್ಲೆಂಡ್, ಬರ್ಮಾ, ಮಲೇಷಿಯಾ, ಸಿಂಗಾಪುರ್, ರಷ್ಯಾ ಈ ಎಲ್ಲ ಕಡೆ ರಾಮಾಯಣದ ಕಥೆಗಳು ಹಾಗೂ ರಾಮಾಯಣದ ನೃತ್ಯ ರೂಪಕಗಳು ಕೂಡ ಪ್ರಚಲಿತವಾಗಿವೆ. ಭಾರತ ಸರ್ಕಾರದ ಅಂಚೆ ಇಲಾಖೆ ಸ್ವಾತಂತ್ರ್ಯ ಬಂದ ನಂತರ ವಾಲ್ಮೀಕಿಯ ಒಂದು ಚಿತ್ರವುಳ್ಳ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು. ಅದರ ನಂತರ ರಾಮಾಯಣದ ಕಥೆಯನ್ನು ಸವಿಸ್ತರವಾಗಿ ಬಣ್ಣಿಸುವ 2-3 ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದೆ. ಹಾಗೆ ನಾಣ್ಯಗಳಲ್ಲಿ ತಿರುಮಲರಾಯ ಬಿಡುಗಡೆ ಮಾಡಿದ್ದ ಒಂದು ಚಿನ್ನದ ನಾಣ್ಯದಲ್ಲಿ ರಾಮ ಲಕ್ಷ್ಮಣ ಚಿತ್ರ ಇದೆ, ಸೀತೆ ಚಿತ್ರ ಕೂಡ ಇದೆ. ಶಿವಗಂಗಾ ನಾಯಕರ ತಾಮ್ರದ ನಾಣ್ಯಗಳಲ್ಲಿ ರಾಮ ಲಕ್ಷ್ಮಣ ಸೀತೆಯ ಚಿತ್ರಗಳು ಕೂಡ ಇದೆ. ಅದಲ್ಲದೆ ರಾಮಟಂಕೆಗಳಲ್ಲಿ ರಾಮ ಪಟ್ಟಾಭಿಷೇಕ ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ರಾಮ ಲಕ್ಷ್ಮಣ ನಿಂತಿರುವ ಚಿತ್ರಗಳು ಇದೆ. ಇದರ ಎಲ್ಲ ಸವಿಸ್ತಾರವಾದ ವಿವರಗಳನ್ನು ಇಲ್ಲಿ ನಾನು ನಿಮಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮ ಅಂಚೆ ಇಲಾಖೆಯು ರಾಮಾಯಣದ ಬಗ್ಗೆ ವಿಶೇಷವಾದ ಅಂಚೆ ಚೀಟಿಯನ್ನು ಹೊರತಂದಿದೆ. ಅದರ ಬಗ್ಗೆ ಈಗ ಹೇಳ್ತೇನೆ. 22 ಸೆಪ್ಟೆಂಬರ್ 2017ರಲ್ಲಿ ಒಟ್ಟು 11 ಅಂಚೆ ಚೀಟಿಗಳನ್ನು ಒಳಗೊಂಡ ಒಂದು ಮಿನಿಯೇಚರ್ ಶೀಟ್ ಅಂತ ಕರಿತೇವೆ ಇದನ್ನು. ಅಂದರೆ ಆ ಕಾಲದಲ್ಲಿ ಬಿಡುಗಡೆಯಾಗುವ ಎಲ್ಲ ಅಂಚೆ ಚೀಟಿಗಳನ್ನು ಸೇರಿಸಿ ಒಂದು ಶೀಟ್ನಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ಅದನ್ನು ಕಾಣಬಹುದು. ಇದರಲ್ಲಿ ಒಟ್ಟು 11 ಅಂಚೆ ಚೀಟಿಗಳಿವೆ. ಪ್ರತಿಯೊಂದು ಅಂಚೆ ಚೀಟಿಯ ಬೆಲೆ ₹5. ಅದು 2 ಥರ ಬಿಡುಗಡೆ ಮಾಡಿದ್ದಾರೆ. ಇಡೀ ಒಂದು ದೊಡ್ಡ ಶೀಟ್ನಲ್ಲಿ ಮತ್ತು ಕೆಳಗಡೆ ಭಾಗದಲ್ಲಿ ರಾಮಾಯಣದ ಪಟ್ಟಾಭಿಷೇಕದ ಚಿತ್ರ, ಮತ್ತು ಇದೊಂದರಲ್ಲಿ ಇದು ಗ್ರೀನ್ ಕಲರಲ್ಲಿದೆ. ಇದರಲ್ಲಿ ಅದೇ ರೀತಿ ಸ್ಟ್ಯಾಂಪ್ಗಳೆಲ್ಲ ಇದೆ. ಇದರಲ್ಲಿ ಮೊದಲನೇ ಸ್ಟ್ಯಾಂಪ್ ನೋಡಿ, ಇಲ್ಲಿ ಸೀತಾ ಸ್ವಯಂವರದ ಚಿತ್ರ ಇದೆ. ಎರಡನೇದರಲ್ಲಿ ವನವಾಸಕ್ಕೆ ಹೊರಟ ರಾಮನ ಚಿತ್ರ, ದಶರಥ ರಾಮನಿಗೆ ಅಪ್ಪಣೆ ನೀಡ್ತಿರೋದು, ರಾಮ ಹೊರಟಿರುವುದು, ಮತ್ತು ಭರತನಿಗೆ ಪಾದುಕೆಯನ್ನು ನೀಡುತ್ತಿರೋ ರಾಮ ಪಾದುಕೆಯನ್ನು ನೀಡುತ್ತಿರುವ ಚಿತ್ರ, ಮತ್ತು ನಾವೆಯಲ್ಲಿ ಪ್ರಯಾಣ ಮಾಡ್ತಾ ಇರೋದು, ಆಮೇಲೆ ಜಟಾಯುವಿನ ಮರಣ, ಅದರ ನಂತರ ಇಲ್ಲಿ ಪಟ್ಟಾಭಿಷೇಕ ಚಿತ್ರ ಇದೆ. ಇಲ್ಲಿ ಶಬರಿ ರಾಮನಿಗೆ ಸೇವೆ ಸಲ್ಲಿಸ್ತಾ ಇರೋದು, ಆಮೇಲೆ ರಾಮ ಈ ಹನುಮ ಮತ್ತು ಸುಗ್ರೀವರ ಸಹಾಯದಿಂದ ಎಲ್ಲ ವಾನರ ಸೇನೆ ಸೇರಿ ಒಂದು ಸೇತುವೆಯನ್ನು ಕಟ್ಟಿ, ಧನುಷ್ಕೋಟಿಯಲ್ಲಿ ಶ್ರೀಲಂಕೆಗೆ ಒಂದು ಸೇತುವೆಯನ್ನು ಕಟ್ಟಿ ಅಲ್ಲಿಗೆ ಹೋಗಿದ್ರಲ್ಲ, ಅದನ್ನು ತೋರಿಸ್ತಾ ಇದ್ದೀವಿ. ಈ ಚಿತ್ರದಲ್ಲಿದೆ. ಆಮೇಲೆ ಮತ್ತೊಂದು ಚಿತ್ರದಲ್ಲಿ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬಿದ್ದಾಗ ಹನುಮಂತ ಸಂಜೀವನಿ ಪರ್ವತವನ್ನು ಹೊತ್ಕೊಂಡು ಬರುತ್ತೋ ದೃಶ್ಯ ನೋಡಬಹುದು. ಆಮೇಲೆ ಇಲ್ಲಿ ಕೊನೆಯ ಹಂತ, ರಾಮಾಯಣದ ಕೊನೆಯ ಹಂತ ಅಂದರೆ ಶ್ರೀಲಂಕೆಯ ಹೋಗಿ ರಾವಣನನ್ನು ಕೊಂದು ಸೀತೆಯನ್ನು ಕರೆದುಕೊಂಡು ಬರುವ ಯುದ್ಧದ ದೃಶ್ಯ ಇಲ್ಲಿದೆ. ಇಲ್ಲಿ ಪೂರ್ತಿ ಚಿತ್ರದಲ್ಲಿ ರಾಮಾಯಣದ ಪಟ್ಟಾಭಿಷೇಕದ ಚಿತ್ರ ಇಲ್ಲಿದೆ. ಹಾಗೆ ಕೂಡ ಇದು ಕೂಡ ಅದೇ ರೀತಿ, ಇದು ಕೂಡ ಅದೇ ರೀತಿ. ಆದರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಜನವರಿ 22, 2024ರಲ್ಲಿ ರಾಮ ಜನ್ಮಭೂಮಿಯಲ್ಲಿ ದೇವಾಲಯ, ಅಯೋಧ್ಯೆಯಲ್ಲಿ ದೇವಾಲಯ ಪ್ರಾರಂಭ ಆಯ್ತಲ್ಲ, ಪ್ರತಿಷ್ಠಾಪನೆ, ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಯ್ತಲ್ಲ, ಇದು ಈ ಚಿತ್ರ, ಬಾಲರಾಮನ ಚಿತ್ರ. ಇದು ಪ್ರತಿಷ್ಠಾಪನೆ ಆದ ಸಂದರ್ಭದಲ್ಲಿ ಅಂಚೆ ಚೀಟಿ ಒಂದು ವಿಶೇಷವಾದ
ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಿತ್ತು. ಇದರಲ್ಲಿ ಯೂಸ್ ಮಾಡಿರೋ ಪೇಪರಲ್ಲಿ ಅಯೋಧ್ಯೆಯ ಮಣ್ಣು ಮತ್ತು ಇಲ್ಲಿ ನೋಡಿ ಈ ಬಾರ್ಡರ್ ಇದೆಯಲ್ಲ, ಈ ಬಾರ್ಡರಲ್ಲೆಲ್ಲ ಚಿನ್ನದ ಲೇಪನ ಇದೆ. ಆಮೇಲೆ ಇದು ಶ್ರೀಗಂಧದ ಸುಗಂಧಿತ, ಅಂದರೆ ಈ ಅಂಚೆ ಚೀಟಿಯನ್ನು ಕೈಲಿ ಹಿಡ್ಕೊಂಡ್ರೆ ನಿಮಗೆ ತುಂಬ ಕ್ಲೀನಾಗಿ ಗೊತ್ತಾಗುತ್ತೆ. ಶ್ರೀಗಂಧದ ವಾಸನೆ ಇದರಲ್ಲಿ ಬರುತ್ತೆ. ಇದರಲ್ಲಿ ಗಣಪತಿಯ ಚಿತ್ರ ಮತ್ತು ವಾಲ್ಮೀಕಿಯ ಚಿತ್ರ, ಜಟಾಯುವಧೆ, ಮತ್ತು ಇಲ್ಲಿ ನೋಡಿ ಇಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಸ್ಥಾನದವನ್ನು ಕಾಣಬಹುದು. ಆಮೇಲೆ ನಾನು ಈಗಾಗಲೇ ಹೇಳಿದೆ, ತಿರುಮಲರಾಯ ಬಿಡುಗಡೆ ಮಾಡಿದ ನಾಣ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಚಿತ್ರ ಇದೆ ಅಂತ ಹೇಳಿದ್ದೇನೆ. ಇದು ಚಿನ್ನದ ನಾಣ್ಯ. ಮತ್ತು ಶಿವಗಂಗಾ ನಾಯಕರು ಬಿಡುಗಡೆ ಮಾಡಿದ ನಾಣ್ಯಗಳಲ್ಲಿ ರಾಮ ಲಕ್ಷ್ಮಣ ಚಿತ್ರಗಳು, ಹಿಂಭಾಗದಲ್ಲಿ ಶಿವಲಿಂಗ ಇರೋ ಚಿತ್ರಗಳಿದೆ. ಇವೆಲ್ಲ ಶಿವಗಂಗೆಯ ನಾಯಕರು ಬಿಡುಗಡೆ ಮಾಡಿದ್ದ ಇದು ನಾಣ್ಯಗಳು. ಮತ್ತು ರಾಮಟಂಕಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಜನ ಹೇಳ್ತಾರೆ, ರಾಮಟಂಕಿ ಅಂತ ಹೇಳಿದ್ರೆ ರಾಮನ ಕಾಲದಲ್ಲಿ ಬಿಡುಗಡೆಯಾದ ನಾಣ್ಯ ಅಂತ ಹೇಳ್ತಾರೆ. ಇಲ್ಲ, ಅದು ನಂತರ ದೇವಸ್ಥಾನಗಳಲ್ಲಿ ಸ್ಮರಣಾರ್ಥಕ್ಕಾಗಿ ಅಥವಾ ಯಜ್ಞಯಾಗ ಆದಾಗ ಬಿಡುಗಡೆ ಮಾಡಿದ್ದು ಇದು ನಾಣ್ಯಗಳು ನೋಡಬಹುದು ನೀವು. ಇದು ಬೆಳ್ಳಿ, ಚಿನ್ನ ಮತ್ತು ಈ ಮಿಶ್ರ ಲೋಹದಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು ರಾಮ ಪಟ್ಟಾಭಿಷೇಕ, ಅಂದರೆ ರಾಮನ ಜೊತೆಯಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಎಲ್ಲ ಹನುಮಂತ ಇರೋ ಚಿತ್ರ ಇರೋದೊಂದಿದೆ. ಇಲ್ಲಿ ರಾಮ ಲಕ್ಷ್ಮಣ ನಿಂತಿರೋದು ಚಿತ್ರ ಇದೆ. ಈ ರೀತಿ ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಈ ಚಿತ್ರಗಳೆಲ್ಲ ಇದನ್ನು ಬಿಡುಗಡೆ ಮಾಡ್ತಿದ್ರು. ಇದನ್ನು ರಾಮಟಂಕಿ ಅಂತ ಕರಿತೀವಿ. ಇದು ಆ್ಯಕ್ಚುಲಿ ರಾಮನ ಕಾಲದಲ್ಲಿ ಬಿಡುಗಡೆಯಾದ ನಾಣ್ಯಗಳಲ್ಲ. ಯಾಕಂದರೆ ನಮ್ಮಲ್ಲಿ ನಾಣ್ಯ ಪದ್ಧತಿ ಪ್ರಾರಂಭವಾಗಿದ್ದೇ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ. ಅದೇ ರೀತಿ ರಾಮಟಂಕಿಯ ರೀತಿಯಲ್ಲಿಯೇ ಬೇರೆ ಬೇರೆ ಸಮುದಾಯದವರು ಕೂಡ ಬಿಡುಗಡೆ ಮಾಡಿರೋ ಇಲ್ಲಿ ನೋಡ್ಬೋದು. ಇದನ್ನು ಕೂಡ ರಾಮಟಂಕಿ ಅಂತಲೇ ನಾವು ಎಲ್ಲ ಹೇಳ್ತೇವೆ, ಆದರೆ ಬೇರೆ ಬೇರೆ ಚಿತ್ರಗಳಿರುತ್ತೆ. ಇದು ಇಷ್ಟಲ್ಲದೆ ವಿದೇಶಗಳಲ್ಲಿ ರಾಮಾಯಣದ ಬಗ್ಗೆ ಹಲವಾರು ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಸವಿಸ್ತಾರವಾಗಿ ರಾಮ ಜನನದಿಂದ ಪ್ರಾರಂಭವಾಗಿ ಲಂಕೆಯಿಂದ ಸೀತೆಯನ್ನು ಕರೆದುಕೊಂಡು ಬರೋವರೆಗೆ ಬೇಕಾದಷ್ಟು ಅಂಚೆ ಚೀಟಿಗಳನ್ನ ಬೇಕಾದಷ್ಟು ವಿದೇಶಗಳು ಬಿಡುಗಡೆ ಮಾಡಿವೆ. ಅಲ್ಲದೆ ರಾಮಾಯಣದ ನೃತ್ಯ ನಿರೂಪಕಗಳನ್ನು ಕೂಡ ಅವರು ರಾಷ್ಟ್ರೀಯವಾಗಿ ಹಬ್ಬಗಳಲ್ಲಿ ಪ್ರದರ್ಶಿಸ್ತಾ ಇರ್ತಾರೆ.